ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ. ಹಸಿ ಅವರೆಕಾಳು ಸೀಸನ್ನಲ್ಲಿ ಈ ಥರ ಮಾಡ್ಕೋಬೋದು. ಇದು ಮುದ್ದೆ, ಅನ್ನ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಮಾಡೋದು ನೋಡ್ಕೊಳ್ಳೋಣ. ಈಗ ಒಂದು ಜಾರಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಅಲ್ಲದೆ ತೆಂಗಿನ ತುರಿ ಹಾಕೋಬೋದು. ಇದನ್ನ ಸ್ವಲ್ಪ ಮಿಕ್ಸಿಲಿ ಒಂದು ಗ್ರೈಂಡ್ ಮಾಡ್ಕೋಬೇಕು. ಇದು ಸ್ವಲ್ಪ ತುರಿ ಆದರೆ ಸರಿ, ಕಾಯಿ ತುರಿ ಹಾಕ್ಕೊಂಡ್ರೆ ನೀವು ನೈಸ್. ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು, ಜೊತೆಗೆ 1-2 ಟೊಮೊಟೊ ಅದನ್ನು ಕಟ್ ಮಾಡಿ ಹಾಕ್ಕೋಬೇಕು. ಇದನ್ನ ಚೆನ್ನಾಗಿ ರುಬ್ಕೊಬರಬೇಕು. ಒಂದು ಅರ್ಧ kg ಅವರೆಕಾಯಿ ಬಿಡಿಸ್ಕೊಂಡಿದೆ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಗ್ಗರಣೆ ಲಾಸ್ಟ್ಗೂ ಹಾಕ್ಬೋದು, ಕೆಲವರು ಲಾಸ್ಟ್ಗೆ ಹಾಕ್ತಾರೆ, ನಾನು ಫಸ್ಟೇ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಬೇಕು ಒಗ್ಗರಣೆಗೆ. ಇದು ಸ್ವಲ್ಪ ಸಿಡ್ದಾದ್ಮೇಲೆ ಇದಕ್ಕೆ ಒಣಮೆಣಸಿನಕಾಯಿ ಹಾಕ್ಕೋಬೇಕು. 3 ಒಣಮೆಣಸಿನ್ಕಾಯಿ ಇದು ಕಟ್ ಮಾಡಿ ಹಾಕ್ಕೊಂಡಿದೆ. ಹಾಗೆ ಒಂದು 3 ಎಸಳಷ್ಟು ಬೆಳ್ಳುಳ್ಳಿ ಚುಚ್ಕೊಂಡು ಹಾಕ್ಕೊಂಡಿದೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಲೈಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಲೈಟಾಗಿ ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದು ಇಷ್ಟು ಸಾಕು ಫ್ರೈ ಆಗಿರೋದು. ಇದಕ್ಕೆ ಹಸಿ ಅವರೆಕಾಳು ಅದನ್ನ ಹಾಕ್ಕೋಬೇಕು. ಇದು ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರುವಂತಹ ಮಸಾಲೆ ಹಾಕ್ಕೋಬೇಕು. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೇಕು. ನಿಮಗೆ ಸಾಂಬಾರಿಗೆ ಎಷ್ಟು ಹದ ಇರಬೇಕೋ ಅಷ್ಟು ಹಾಕ್ಕೋಬೇಕು. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಒಂದು ಅಳತೆಯಲ್ಲಿ ಸಾಂಬಾರು ಒಂದು ಮಿಡಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೀರು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು. ಈಗ ಇದಕ್ಕೆ ಬದನೆಕಾಯಿ ಅದೊಂದು 2 ಕಟ್ ಮಾಡಿ ಹಾಕ್ಕೊಂಡಿದೆ. ಜೊತೆಲಿ ಒಂದು ಆಲೂಗೆಡ್ಡೆನೂ ಹಾಕ್ಕೋಬೋದು. ನಾನು ಅದೇನು ಹಾಕಿಲ್ಲ, ಸಾಕು. ಒಂದು ಕ್ಯಾರೆಟ್ ಹಾಕೋತೀನಿ ಜೊತೆಗೆ. ಅಲ್ಲದೆ ಹೋದರೆ ಇಷ್ಟ ಇಲ್ಲದೆ ಹೋದರೆ ಅದನ್ನ ಸ್ಕಿಪ್ ಮಾಡ್ಬೋದು. ಅದ್ರ ಬದಲು ಆಲೂಗೆಡ್ಡೆ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಕುದೀತಾ ಇದ್ದಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಾಂಬಾರು ಪುಡಿನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿಕೊಂಡು. 2 ಸ್ಪೂನಷ್ಟು 3 ಸ್ಪೂನಷ್ಟು ಖಾರ ಪುಡಿ ಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಅದು ಹದವಾಗಿ ಹಾಕ್ಕೋಬೇಕು. ಹುಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿದ್ದರೆ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಹುಣಸೆ ರಸ, ಅದು ಸ್ವಲ್ಪ ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆ ಹಣ್ಣು ರಸ ಕಲಿಸ್ಕೊಂಡಿದೆ, ಅದು ಹಾಕ್ಕೊಂಡಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಜೊತೆಗೆ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅದು ಕುದಿಕ್ಕೆ ಸ್ಟಾರ್ಟ್ ಆದಾಗ ಲಿಡ್ ಹಾಕಿ ಒಂದು 3 ವಿಸಿಲ್ ಬರ್ಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಸಾಂಬಾರು ಒಂದು ಹದದಲ್ಲಿ ಚೆನ್ನಾಗಾಗುತ್ತೆ. ಈಗ ಲಿಡ್ ಹಾಕ್ಬಿಟ್ಟು ಒಂದು 3 ವಿಸಿಲ್ ಬರ್ಸ್ಕೋಬೇಕು. ಈಗ 3 ವಿಸಿಲ್ ಬಂದಾದಮೇಲೆ ಸ್ವಲ್ಪ ಆರಿದ ಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಈಗ ಒಂದು ಹದದಲ್ಲಿ ಬೆಂದಿದೆ ಅಲ್ಲ, ಇದನ್ನ ಬೇರೆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು.
ಈ ಹಳದಿಯಲ್ಲಿ ಈ ಇದರಲ್ಲಿದೆ. ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದವರು ಗಟ್ಟಿಯಾಗಿ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕಾಗುತ್ತೆ. ಇದು ಗಟ್ಟಿ ಆಗ್ಬಿಟ್ಟು ತುಂಬ ಚೆನ್ನಾಗಿರಲ್ಲ ಅಂತ ಈ ಹಳದಿಯಲ್ಲಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಅವರೆಕಾಳು ಸಾಂಬಾರು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ರೆಸಿಪಿ ಜೊತೆಲಿ ಮತ್ತೆ ನಾನು ಬರ್ತೀನಿ. ಅವರೆಕಾಳು ಸಾಂಬಾರು ರೆಡಿ. ಬಾಯ್.